ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮ್ಯೂಸಿಕ್ ಲವರ್ ಚೈತುಮಾರಿ ಯೂಟ್ಯೂಬ್ ಚಾನಲ್. ಇವತ್ತು ದಗದ್ ಭಾಳ ಐತಿ. ಇವತ್ತು ನಮ್ದು 15ನೇ ವಿಡಿಯೋ. ಅದಕ್ಕೆ ನನ್ನ ಮಗಳಿಗೆ ಊಟ ಮಾಡಿಸಿ ದಗ್ದ ಮಾಡೋದೈತಿ. ನನಗೆ ನೋಡು ಇವತ್ತು ಏನೇನು ದಗ್ದ ಮಾಡೋದಾಗುತ್ತೆ ನೋಡ್ರಿ. ಈ ದಗದ್ದಾಗ ನನ್ನ ಮಗಳು ಬೇಕು ಜಲ್ದಿ ಊಟ ಮಾಡಂದ್ರೆ ಮಾಡೋದೇ ಇಲ್ಲ. ಅದಕ್ಕೆ ನಮ್ಮದು ಇನ್ನೂ ಜಳಕಿಲ್ಲ ಏನಿಲ್ಲ, ನಾವು ಊಟ ಮಾಡಕ್ಕೆ ಕುಂತೇವೆ. ಈಗ ಊಟ ಮಾಡಿ ದಗ್ದ ಮಾಡ್ಬೇಕಂತೇಳಿ ಒಂದೊಂದು ಸಲ ಹಂಗಾಗುತ್ತೆ. ಇಲ್ಲಿಕ ಡೈಲಿ ನಾ ಜಳಕ ಮಾಡಿ ಊಟ ಮಾಡ್ತೀನಿ. ದಗದಿತ್ತಂದ್ರೆ ಅಷ್ಟು ಮಾಡೋಕ್ಕಾಗಂಗಿಲ್ಲ, ಟೈಮ್ ಸರಿಯಾಗಿ ಊಟ ಮಾಡೋಕ್ಕಾಗಲ್ಲ. ಹಂಗಾಗಿ ಜಳಕ ಮಾಡ್ಕೊತ ಕುಂತ್ರೆ ಲೇಟ್ ಆಗುತ್ತೆ, ಹೊಟ್ಟೆ ಒಂದು ಭಾಳ ಹಸ್ದಿರ್ತೈತಿ. ಹಂಗಾಗಿ ನಾನು ಫಸ್ಟ್ ಊಟ ಮಾಡಿ ಆಮೇಲೆ ಜಳಕ ಮಾಡಿದ್ರೆ ಆಯ್ತು ಅಂತೇಳಿ ಮಗಳಿಗೆ ಊಟ ಮಾಡ್ಸಕತ್ತೀನಿ. ಈಗ ನಾನಂತರೂ ಈಗ ನನ್ನ ಮಗಳಿಗೆ 1 ವರ್ಷ ಆಗಿ ಹೋತ. ಇನ್ಮ್ಯಾಗ ಆಕೆನ ತಿನ್ನಬೇಕು, ಊಟ ಆಕಿ ಕೈಲಿ ಆಕೆನ ಮಾಡಬೇಕು ಅಂತ ಒಂದು ಒಳ್ಳೆ ಉಪಾಯ ಮಾಡೀನಿ. ಏನಪ್ಪ ಅಂತಂದ್ರೆ, ಈಗ ಹೆಂಗೆ ಕೋಳಿಗೆ ಕಾಳು ಒಗದು ಬಿಟ್ರೆ ತವ ಆರಿಸ್ಕೊಂಡು ತಿಂತಾರೆ ನೋಡ್ರಿ, ಹಂಗೆ ಆರಿಸ್ಕೊಂಡು ತಿನ್ಲಿ ಅಂತ ಹೇಳ್ಕೇಸಿಂದ ನಾನಂತರೂ ನೆಲದ ಪರ್ಚಿ ಮ್ಯಾಗೆಲ್ಲ ಅನ್ನದ ಕಾಳು ಮತ್ತು ಚುಮ್ಮರಿ ಕಾಳು ಹಿಂಗೆ ಒಗದು ಬಿಟ್ಟಿರ್ತೀನಿ. ತಾನೇ ಎಲ್ಲ ಆರಿಸ್ಕೊಂಡು ತಿಂತಾಳೆ. ಈಗೀಗ 1 ವರ್ಷದಕ್ಕೆ ಆದಿನ ಶಾನೆ ಆಗಾಕತ್ತಾಳೆ ನನ್ನ ಮಗಳು. ನನಗೂ ಖುಷಿ ಆಗಾಕತ್ತೈತೆ ಆಕಿನ ನೋಡೆಲ್ಲ ಎಷ್ಟು ಇಂಪ್ರೂವ್ ಆಗಾಕತ್ತಾಳೆ ನನ್ನ ಮಗಳು ಅಂಥೇಳಿ. ಯಾವಾಗಾದರೂ ಒಂದೊಂದು ಸಲ ನಾನು ಮಾತ್ರ ತಿನ್ನಿಸ್ತೀನಿ, ಇಲ್ಲಾಂದ್ರೆ ಅದನ್ನ ತಿಂತಿರ್ತಾಳೆ ಹಾಕ್ಕೊಟ್ರೆ. ಈಗಾಗ ಇವತ್ತು ಸಜ್ಜಿ ಬಾಟಿ ಹಚ್ಚೋದೈತಿ ಹೊಲ್ದಾಗ. ದನಕ್ಕಂತ ಹೇಳಿ ಸಜ್ಜಿ ಬಾಟಿ ಮೇವು ಹಚ್ಚಬೇಕು. ಹಂಗಾಗಿ ನಾ ಎಲ್ಲ ಕಡ್ದು ಇಡಾಕ್ತೀನಿ. ಈಗ ಹಿಂಗೆ ಅಡ್ಡ ಕಬ್ಬು ಹಚ್ತಾರಲ್ರಿ, ಆ ಥರ ಹಚ್ಚೋದೈತಿ. ಹಾಗಾಗಿ ಗನ್ಕಿ ನೋಡಿ ಕಡಿಯಾಕತ್ತೀನಿ. ಗನ್ಕಿ ನೋಡು ಕಣ್ಣು ಇರುವಂಗೆ ಕಡಿಯಾಕತ್ತೀನಿ. ಕೊಯ್ತಾ ಒಂದು ಭಾಳ ಮಂಡೈತಿ, ಹಾಗಾಗಿ ಜಲ್ದಿ ಕಡಿಯಾಕ ಬರೋವಲ್ಲ ನನಗಂತರೂ. ಬೆಳಗ್ಗೆ ದಗದೊಂದು ಭಾಳ ಇರ್ತೈತಿ. ಅದ್ರಾಗ ಹೆಣ್ಮಕ್ಳ ಮನೆ ಅಂದ್ರೆ ತೀರಾ ಜಾಸ್ತಿ ದಗದಿರ್ತೈತಿ. ಹಾಗಾಗಿ ಬೆಳಗ್ಗೆ ನಮ್ಮ ತಂಗಿ ಸ್ಕೂಲ್ಗೆ ಹೋಗ್ಕೊಡ್ದೆ 2 ರೌಂಡ್ ಬಾಂಡೆ ತಿಕ್ಕೇ ಹೋಗ್ತಾಳೆ ನೋಡ್ರಿ. ಈಗ ಈ ದಂಟುಗಳನ್ನ ಕಡ್ದು ಒಂದು ಬುಟ್ಟಿ ಮಾಡಿಬಿಟ್ಟೀನಿ. ಒಂದು ಸ್ವಲ್ಪ ನೀಟಾಗಿ ಇಟ್ಟರೆ ಜಾಸ್ತಿ ಹಿಡಿತಾವೆ ಬುಟ್ಟಿ ಒಳಗೆ. ಬುಟ್ಟಿ ಬೇರೆ ಸಾಂದೈತಿ ಅಂಥೇಳಿ ಹಂಗೆ ನೀಟಾಗಿ ಹೊಂದಿಸಿ ಇಡಾಕತ್ತೀನಿ ಈಗ ನಾನು. ಈಗ ಹೊಲ್ದಾಗ ಬಂದೀವಿ ಹಚ್ಚಾಕಂತೇಳಿ ಹಿಂಗೆ ಹಚ್ಚಾಕತ್ತೀವಿ ನೋಡ್ರಿ. ಈಗ ಒಂದು ಸ್ವಲ್ಪ ಮಣ್ಣು ಕೆಬರಿ ಇಡ್ತೀವಿ. ಮಣ್ಣು ಕೆಬರಿ ಅವೆಲ್ಲ ಗನ್ಕಿ ಇಡ್ತೀವಿ. ಗನ್ಕಿ ಇಟ್ಟು ಮತ್ತು ಗಚ್ಚಿಗೆ ಮಣ್ಣು ಮುಚ್ಚಿ ಬಿಡ್ತೀವಿ ಅಷ್ಟೇ. ಹೊಲ್ದಾಗ ಕೆಲಸ ಭಾಳ ಇತ್ತು, ಮುಗೀತೀಗ. ಇನ್ನು ಮನೆಗೆ ಹೋಗಿ ಮನೆ ಕೆಲಸ ಮಾಡೋದೈತೆ ನಾನು. ನಾನೀಗ ಸಾಂಗ್ ಕೇಳ್ಕೊತ ಪರ್ಸು ಒರ್ಸಾಕತ್ತೀನಿ. ನನಗೇನಾದರೂ ದಗ್ದ ಭಾಳ ಮಾಡಿದ ದಿನ ಒಂದು ಸಾಂಗ್ ನೆನಪಾಕತ್ತಪ್ಪ ಅಂತಂದ್ರೆ ಅದು ಹೇಳ್ತೀನಿ ಕೇಳ್ರಿ ನಾನು. ಹೆಣ್ಣಾಗಿ ಹುಟ್ಟೋಕ್ಕಿಂತ ಮಣ್ಣಾಗಿ ಹುಟ್ಟಿದರೆ ಮಣ್ಣಿನ ಮ್ಯಾಲೊಂದು
ಮರವಾಗಿ ಮಣ್ಣಿನ ಮ್ಯಾಲೊಂದು ಮರವಾಗಿ ಹುಟ್ಟಿದರೆ ಪುಣ್ಯವಂತರಿಗೆ ನೆರಳಾಗುವೆ. ಖರೆ ಹೇಳ್ಬೇಕಂದ್ರೆ ಈ ಸಾಂಗ್ ನನಗೆ ಭಾಳ ಇಷ್ಟ. ಯಾಕಂದ್ರೆ ಪುಣ್ಯವಂತರಿಗೆ ನೆರಳಾಗಕ್ಕೂ ಅದೃಷ್ಟ ಬೇಕು. ಇಷ್ಟೊತ್ತನ ಯಾರಿಗೆಲ್ಲ ನಮ್ಮ ಸಾಂಗ್ ಇಷ್ಟ ಆಯಿತು, ನಮ್ಮ ದಗ್ದ ಇಷ್ಟ ಆಯಿತು, ಒಂಥರ ಹಳ್ಳಿ ಹುಡುಗಿ ನಾನು, ರೈತರ ಮಗಳು, ಪ್ಲೀಸ್ ನನಗೆ ಸಪೋರ್ಟ್ ಮಾಡಿರಿ. ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.